ನಮಸ್ತೆ ಎಲ್ಲರಿಗೂ. ನಿನ್ನೆ ನಾನು ವಿಡಿಯೋ ಮಾಡಿದ್ದೆ ಪಿಲ್ಲುಗೊಂಚೂರು ಆರಾಮಿಲ್ಲ ಅಂತೇಳ್ರಿ. ಅದು ಕಮೆಂಟ್ ಆಫ್ ಆಗಿಬಿಟ್ಟೈತಿ, ನನಗೂ ಗೊತ್ತಿದ್ದಿಲ್ಲ. ನಮ್ಮ ಒಬ್ಬರು ಡೈಲಿ ವ್ಯೂವರ್ ಒಬ್ಬರು ಮತ್ತು ನಂಗೆ ಮೆಸೇಜ್ ಕೂಡ ಹಾಕಿದ್ರು ವಾಟ್ಸಪ್ದೊಳಗೆ, ಇಲ್ಲ ಅಕ್ಕ ಕಮೆಂಟ್ಸ್ ಯಾಕೆ ಆಫ್ ಆಗಿದೆ ಅಂತೇಳಿ. ನನಗೆ ಗೊತ್ತಿಲ್ಲ, ಅದು ನಾನು ಆಫ್ ಮಾಡಿರಲಿಲ್ಲ, ಬಟ್ ಅದು ಮೇಲಿಂದನೇ ಆಫ್ ಆಗಿತ್ತು. ಹಂಗಂತೆ ಮತ್ತು ಆಮೇಲೆ ರಾತ್ರಿ ಎಷ್ಟೊತ್ತಾದ್ಮೇಲೆ ಮತ್ತೆ ನಾನು ಕಮೆಂಟ್ ಬಾಕ್ಸನ್ನು ಆನ್ ಮಾಡಿಕೊಂಡೆ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ಥರನೇ ಇವತ್ತಿನ ದಿನದ ಒಂದು ಸ್ವಲ್ಪ ಅಪ್ಡೇಟನ್ನು ಕೊಡ್ತೀನಿ, ಒಂದು ಶಾರ್ಟ್ ಲಾಗ್ ಥರ. ಸೊ ನೋಡಿ, ಬಿಸಿ ಬಿಸಿ ಕಡಕ್ ಚಹಾ ಮಾಡೀನಿ ರೀ. ಜಸ್ಟ್ ಇನ್ನೇಗೆ ಮಾಡೀನಿ ಚಹಾ ಜಸ್ಟ್ ಮಾಡಿ ಕುಡಿತಾರೆ ಬಿಡ್ರಿ. ಮಗನಿಗೆ ಒಂದೇ ಒಂದು ಗುಟ್ಟು ಕೊಡ್ತೀನಿ, ಯಾಕಂದ್ರೆ ಕಡಕ್ಕಾಗಿ ಮಾಡೀನಿ, ಅಲ್ಲನೂ ಕೂಡ ಹಾಕೀನಿ. ಅವ ಸ್ವಲ್ಪ ತಲೆನೋವು ಅಂತ ಜಾಸ್ತಿ ಅನ್ನಕತ್ತಾನ. ನಮ್ಮ ಸಿಸ್ಟರ್ ಒಬ್ಬರು ನಿನ್ನೆ ಯಾವುದೋ ಒಂದು ಇದು ಕಳಿಸಿದ್ರಿ, ಬಟ್ ಅದು ಯಜಮಾನ್ರಿಗೆ ಹಾಕಿದ್ದೆ, ಅವ್ರಿಗೆ ಸಿಗಲಿಲ್ಲ ಅಂತ. ಅಲ್ಲ ಹಾಕು ಹಸಿ ಶುಂಠಿ ಈ ಥರದ್ದೆಲ್ಲ ಈಗ ತಲೆನೋಸಾಗ ಈ ವಾತಾವರಣಕ್ಕೆ ಸ್ವಲ್ಪ ಬೆಸ್ಟ್, ಅದಕ್ಕಂತೇಳಿ ಒಂಚೂರು ಮಗನಿಗೆ ಕೊಡ್ತೀನಿ. ನಾ ಎಷ್ಟು ಚಹಾ ಕುಡ್ತೀನಿ. ನಿನ್ನೆಕಿನ ಒಂದು ಸ್ವಲ್ಪ ಪರವಾಗಿಲ್ರಿ. ವೈರಲ್ದು ಇನ್ಫೆಕ್ಷನ್ ಏನಂತಾರಲ್ಲ ಆ ಥರ ಆಗೈತಂತ ಬೆಳಗ್ಗೆ ಹೋಗಿ ಬಂದರು ಯಜಮಾನ್ರು, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬಂದರು. ಸರಿ ಮುಖ ಬಣ್ಣ ನಿಂದರು. ಮತ್ತು ಆ ಮಗ ಅವನಿಗೆ ಬಿಸಿ ಬಿಸಿ ಇಡ್ಲಿ ತಂದಿದ್ದೆ ರೀ ಬೆಳಗ್ಗೆ ಯಜಮಾನ್ರು. ಬಟ್ ಏನಾಗ್ಬಿಡ್ತಂದ್ರೆ ಅವನಿಗೆ ವಾಮಿಟ್ ಆಯ್ತು. ಅದ್ರಾಗ ಪಿತ್ತೊಂದು ಭಾಳ ಆಗೈತ್ರಿ ಅವನಿಗೆ. ಸೊ ಪಿತ್ತೊಂದು ಭಾಳ ಆಗೈತಿ. ಮತ್ತು ಮೊಬೈಲ್ ಅಂದ್ರೆ ವಿಪರೀತ ರೀ. ನಾ ಒಟ್ಟ ಕೊಡಂಗಿಲ್ಲ. ಅವ್ರ ಪಪ್ಪ ಬಂದ್ರು ಅಂದ್ರೆ ರಾತ್ರಿ ಒಂದಾಲಿ ಎಡ್ಡಲಿ ಎಷ್ಟು ಬೆದರಿಸ್ತೀನಿ ಅಂತ ಹೇಳ್ತೀನಿ ಅಂದ್ರು ಮತ್ತೆ ಅದ್ರ ಸಂಬಂಧ ನಮ್ಮ ಗಂಡ ಐತಿ ಜಗಳ ಆಗ್ತದೆ. ಮೊಬೈಲ್ ಕೊಡಬೇಡ್ರಿ, ಬೆಳಗ್ಗೆ ಲಗುಟ್ ಇರಂಗಿಲ್ಲ, ಚಲೋ ಇರಂಗಿಲ್ಲ, ಬ್ಯಾಡ್ ಅಂದ್ರೂ ಅವ್ರ ಜಿದ್ದಿಗೆ ಬಿದ್ದು ಕೊಟ್ಟಂಗೆ ಮಾಡ್ತಾರ. ಅದು ಮಕ್ಕಳಿಗೆ ಈ ಥರದ್ದು ತಲೆನೋವು ಜಾಸ್ತಿ ಆಗೈತ್ರಿ. ಚಸ್ಮಾ ಬಂದವನ ಚೆಕ್ ಮಾಡ್ತೀನಿ ಅಂತ ಹೇಳ್ಯಾರಂತ. ಈ ಸದ್ಯಕ್ಕೆ ಯಾವುದೇ ಇರಲಕ್ಕ ಮನಿಯೊಳಗ ಹೇಳ್ತೀವಿ ಕೇಳ್ತೀವಿ ಅಂತಂದ್ರ ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರಿ. ಗಂಡು ಮಕ್ಳು ಅದಾರು ತಮ್ಮದೇ ತಾವು ಮಾಡಕ್ ಹೋಗ್ಬಾರ್ದು. ಅದು ನಮ್ಗೆ ಒಳ್ಳೆ ತ್ರಾಸ ಆಗುತ್ತೆ. ಈ ಸದ್ಯಕ್ಕೆ ಅದು ನಾವು ರೊಕ್ಕ ಹಾಕಿ ದವಾಖಾನೆ ತೋರಿಸಬಹುದು ಅಂದ್ರೆ ಮಕ್ಕಳಿಗೆ ಏನಾರು ಅನಾನುಕೂಲ, ಅವ್ರಿಗೆ ಆರೋಗ್ಯದಾಗ ಏರುಪೇರು ಆಗ್ತಂದ್ರೆ ಯಾರು ಬಳ್ಳೋರು ಯಾರು ನಳ್ಳೋರು. ಮನ್ಯಾಗ ಹೆಣ್ಮಕ್ಳು ಹೇಳ್ತಾರಂದ್ರೆ ಕೆಲವೊಬ್ರು ಕಿಮ್ಮತ್ತೆ ಕೊಡಂಗಿಲ್ಲ, ದರ್ಕಾರ ಮಾಡಂಗಿಲ್ಲ. ಓಲ್ ಬಿಡು ಒಂದ್ ಸ್ವಲ್ಪ ನೋಡ್ತಾರ ಅಂತೇಳಿ ಅದ್ರಾಗ ಹೆವಿ ಬ್ರೈಟ್ನೆಸ್ ಇಟ್ಟು ನೋಡ್ತಾರೆ ಇವರು. ಕೇಳೋದನೇ ಇಲ್ಲ ಯಾವುದಕ್ಕೂ ಕೂಡ. ಏನ್ ಮಾಡ್ಬೇಕು ಈ ಸದ್ಯಕ್ಕೆ? ಯಾರಿಗೆ ತ್ರಾಸ ಹೇಳ್ರಿ ಫ್ರೆಂಡ್ಸ್. ತಲೆ ಅದಕ್ಕೆ ನುಸುತ್ತಂತ ಡಾಕ್ಟರ್ ಏನ್ ಹೇಳಿದ್ರು? ಮೊಬೈಲ್ ನೋಡಂದಾರ ಬೇಡಂದಾರ? ಏನ್ ಮಾಡಂದಾರ ಹೇಳು, ಏನ್ ಮಾಡಂದಾರಪ್ಪು? ಜೋರ್ ಮಾತಾಡ, ಅಲ್ಲಿ ಹೇಳು, ಬಿಡದಾಗ ಹೇಳು. ಮೊಬೈಲ್ ನೋಡಂದಾರ? ಎಲ್ಲರಿಗೂ ಹೇಳು, ಸಣ್ಣ ಮಕ್ಳು ಮೊಬೈಲ್ ನೋಡ್ಬೇಡ್ರಿ ಅಂತ ಹೇಳು. ಹೇಳ್ಬೇಕಪ್ಪ. ನಿನ್ನಂಗೆ ಎಲ್ಲರೂ ನೋಡ್ತಾರಿಲ್ಲ, ಮತ್ತೆ ಅವ್ರಿಗೆ ತ್ರಾಸ ಆಗತ್ತಿಲ್ಲ. ಅವ್ರಿಗೆ ಹೇಳಿ ನೋಡೋಣ, ಬಿಡದಾಗ ಹೇಳು. ಎಲ್ಲರೂ ಮೊಬೈಲ್ ನೋಡ್ಬ್ಯಾಡ್ರಿ, ಸಣ್ಣ ಮಕ್ಳು ಯಾರು ಮೊಬೈಲ್ ನೋಡ್ಬೇಡ್ರಿ ಅಂತ ಹೇಳಿ ನೋಡೋಣ. ಸಣ್ಣ ಮಕ್ಳು ತಲೆನೋವು ಬರ್ತೈತಿ, ಮತ್ತೇನೇನಾಗುತ್ತ ಬಾಳ ಯಾವಾಗಾರ ಒಂದಿನ ನೋಡ್ಬೇಕು. ಮಮ್ಮಿ ಏನ್ ಮಾಡ್ತಾ ಅಲ್ಲಿ ಮೊಬೈಲ್ ಇಟ್ ಎಲ್ಲ ಅಭ್ಯಾಸ ಎಲ್ಲ ಆದ್ಮ್ಯಾಗ ಅವ್ರಿಗೆ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಟ್ಟಿರ್ತೀನಿ. ಮತ್ತೆ ದೂರವಾಗಿ ಗಾಡಿ ಚಿಟ್ಕಾಸ್ ಮೊಬೈಲ್ ಇಟ್ಟಿರ್ತೀನಿ. ಅಲ್ಲಿ ಅಕ್ಕಿನ ಕುಂಡ್ರಿಸ್ತೀನಿ, ಇಲ್ಲಿ ಇವನ್ ಕುಂದ್ರಿಸ್ತೀನಿ. ನಾ ಕಿಚನ್ದಾಗ ಹೋಗಿ ಅಡ್ಗೆ ಮಾಡ್ತೀನಿ. ಒಂದ್ ಅರ್ಧ ತಾಸು ಬೇಡ, ಒಂದ್ ತಾಸು ಅಷ್ಟೇ ಜಾಸ್ತಿ ಮೊಬೈಲ್ ಕೊಡೋದು ಅವ್ರಿಗೆ. ಇರ್ಲಿಕ್ಕಂದ್ರ ಅಷ್ಟು ಅವ್ರ ಮ್ಯಾಗೆ ನಾನು ಬಿಟ್ಟು ಬಿಡಂಗಿಲ್ಲ. ಒಬ್ಬ ಪೇರೆಂಟ್ಸ್ ಏನ್ ಮಾಡ್ತಾರ, ಯಾರೇ ಇರಲ್ಲಕ್ಕ ನಮ್ ಕಿರ್ಕಿರ್ ಮಾಡ್ತಾರ ಮಕ್ಳಂತೆ ಮೊಬೈಲ್ ಕೊಟ್ಟು ಬಾಜು ಕುಂದ್ರಿಸ್ ಬಿಡ್ತೀರಿ, ಮನಿ ಕೆಲಸ ಮಾಡ್ಕೋತೀರಿ. ಬಟ್ ಒಮ್ಮೊಮ್ಮೆ ಸೆಕೆಂಡ್ ಆಪ್ಷನ್ನೇ ಇರಂಗಿಲ್ಲ ನಮ್ಗ. ಏನ್ ಮಾಡ್ಬೇಕು, ಕೆಲಸ ಮಾಡ್ತಿರ್ಬೇಕು, ಮಕ್ಕಳನ್ನು ಕೂಡ ಸಂಭಾಳಿಸ್ಕೋಬೇಕು. ಒಂದೊಂದ್ ತಾಯಂದಿರಿಗೆ ಕಷ್ಟ ಬಾಳ ಇರ್ತೈತಿ. ಹೌದೇ, ಮತ್ ಇಲ್ಲಿ ಕಮ್ಮಾಗಂಗಿಲ್ಲ. ಸೊ ಆದ್ರೂ ಕೂಡ ಎಷ್ಟಾದ್ರೂ ಕೂಡ ನಾವ್ ಹೆಂಗ ಸಣ್ಣವ್ರಿದ್ದಾಗ ಸ್ವಲ್ಪ ಆಕ್ಟಿವಿಟೀಸ್ ಒಳಗೆ ಭಾಗವಹಿಸ್ತಿದ್ವಿ. ಈಗಂತೂ ಅದ್ರಾಗ ಹಳ್ಳ್ಯ ಪರವಾಗಿಲ್ಲ. ಸಿಟಿ ಊರಾಗಂತ್ರು ಯಾರ ಮನೆಗೆ ಯಾರಿಗೆ ಕಳ್ಸೋದೂ ಇಲ್ಲ, ಯಾರ ಮ್ಯಾಗ ಯಾರು ವಿಶ್ವಾಸನೂ ಇಲ್ಲ ನಂಗೆ ಆಗ್ಬಿಟ್ಟೈತಿ. ಬಟ್ ಆದ್ರೂ ನಾವಿರಲ್ಲಿ ಸ್ವಲ್ಪ ಬೆಟರು, ಪರವಾಗಿಲ್ಲ, ಒಳ್ಳೆ ಜನ ಇದಾರ. ಆದಷ್ಟು ಮಕ್ಕಳನ್ನ ಒಂದ್ ಸ್ವಲ್ಪ ಆಕ್ಟಿವಿಟಿ ಮಾಡಕ್ ಹಚ್ಚ್ರಿ. ನಿಮ್ ಮಕ್ಕಳಿಗೆ ಮನಿ ಕೆಲಸ ಹಚ್ಚ್ರಿ. ಸಣ್ಣ ಪುಟ್ಟದ್ದು ಪಿಲ್ಲು ಅದ ನಂತರ ಕೂಡ ನಮ್ದು ಏನ್ ಇರ್ತೈತ್ಲ ಅದನ್ನ ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕಂತ. ನಮ್ ಸರು ಮೊನ್ನೆ ಅವ್ರು ಮಗನ್ನ ತಂಗಿರಿ ಶಾಲೆಗೆ ಹಾಕಿದ್ಲಲ್ಲ, ಮೀಟಿಂಗ್ ಇತ್ತು, ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ರಂತ. ಅವಾಗ ಅಲ್ಲಿ ಹೇಳಿದಾರಂತ, ನಿಮ್ಮ ಮನೆತನದ ನಿಮ್ಮ ಫ್ಯಾಮಿಲಿ ಕೆಲಸ ಏನಿರ್ತೈತ್ಲ
ಅದನ್ನು ನೀವು ಮಕ್ಕಳಿಗೆ ಸಣ್ಣವರಿದ್ದಂಗಿಂದ ಇಡಿ ಪಟ್ ಪಟ್ ತಗೊಂಡ್ಬಿಡು ಇಡಿ ಸಣ್ಣವರಿದ್ದಂಗಿಂದನೇ ಅದನ್ನು ರೂಢ ಮಾಡಿಸ್ರಿ. ನೀವೊಂದು ಒಕ್ಕಲ್ತನ ಮಾಡೋದಿರ್ಬೋದು, ಒಂದ್ ಜಾಬ್ ಮಾಡ್ತಿದ್ರು ಆ ಮಕ್ಕಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳ್ರಿ. ನೀವು ಒಳ್ಳೆ ರೀತಿಯಾಗಿ ಸಾಲಿ ಕಲ್ತ್ರ ನೀವು ಒಳ್ಳೆ ಉದ್ಯೋಗಕ್ಕೆ ಬರ್ತೀರಿ, ಒಂದ್ ಒಳ್ಳೆ ಸ್ಥಾನಕ್ಕೆ ಬರ್ತೀರಿ. ಈ ತರದೆಲ್ಲ ಗೈಡ್ಲೈನ್ ಮಾಡ್ಕೋತ ಮನೆಯಲ್ಲಿಂತಾನೆ ಮೊದಲೇ ಪಾಠಶಾಲೆ ಅನ್ನೋ ತರ ಮಾಡ್ರಿ ಅಂತ ಹೇಳ್ಕೈಸಿ. ಅದು ನಿಜ ರೀ. ಈಗ ನಾವು ಹೌಸ್ ವೈಫ್ ಅದೀವಿ ಅಂತಂದ್ರೆ ಸಣ್ಣ ಪುಟ್ಟದ್ದು ಏನಾದ್ರು ಮಕ್ಳಿಗೆ ಒಂದ್ ತರಕಾರಿ ಸೋಸೋದಾಗಿರ್ಬೋದು, ಒಂದು ಕಸ ಹೊಡ್ಗೋದು, ಒಂದ್ ನೆಲ ಒರ್ಸೋದು, ಬರೀ ಅಭ್ಯಾಸಕ್ಕಂತಾನೆ ಇಲ್ಲ. ಅವ್ ಸ್ವಲ್ಪ ಫ್ರೀ ಇದ್ರಂದ್ರ ಅವ್ರಿಗೆ ಮೊಬೈಲ್ ಬೇಕು ಅನಿಸ್ತೈತಿ. ಟಿವಿ ಗಿವಿ ಎಲ್ಲ ಈ ತರದ್ದು ದೂರ ಕುಂತು ನೋಡ್ತಿರ್ತಾರ. ಬಟ್ ಈಗಂತೂ ಇರೋ ಮಕ್ಕಳಿಗೆ ಉಣೋದು ತಿನ್ನೋದು ಅವ್ರಿಗೆ ಅದ್ರೊಳಗ ಪ್ರೋಟೀನ್ ಪೋಷಕಾಂಶ ಸಿಗೋದು ಅಟ್ರದಾಗ ಐತಿ. ಹಂಗಂತೇಳಿ ಜಾಸ್ತಿ ಮೊಬೈಲ್ ಕೊಟ್ಬಿಟ್ರ ಈಗ ಸಣ್ಣ ಎಳೆ ಕಣ್ಣು ಇರ್ತಾವ, ನರ ವೀಕ್ ಆಗೋ ಚಾನ್ಸಸ್ ಇರ್ತೈತಿ, ಚಸ್ಮಾ ಬರೋ ಚಾನ್ಸಸ್ ಇರ್ತೈತಿ. ಬಿಡುವಂಗ ಮಾಡ್ಬಿಡ, ಅಡ್ಡಾಡೋದ್ ಸ್ವಲ್ಪ. ಮತ್ತೊಮ್ಮೆ ಹೇಳು, ಯಾರು ಮೊಬೈಲ್ ನೋಡ್ಬೇಡ್ರಿ ಸಣ್ಣ ಮಕ್ಳು ಅಂತೇಳಿ. ಮೊಬೈಲ್ ನೋಡಿದ್ರೆ ಏನಾಗುತ್ತಾ? ಮತ್ತೇನಾಗುತ್ತಾ? ಶಾಲೆಗೆ ಈಗ ಬೋರ್ಡ್ನಾಗ ಅಕ್ಷರ ಹೆಂಗ್ ಕಾಣಿಸ್ತಾವ? ಬೋರ್ಡ್ ಮ್ಯಾಗಿನ ಅಕ್ಷರ ಕಾಣಿಸ್ತಾವ ನಿನಗ? ಹೆಂಗ್ ಕಾಣಿಸ್ತಾವ ಬೋರ್ಡ್ ಮ್ಯಾಗಿನ ಅಕ್ಷರ ನಿನಗ? ಹೇಳ್ಬೇಕಪ್ಪ, ಹೇಳ್ಬೇಕು. ವಿಡಿಯೋ ನೋಡೋರು ಹಂಗತ್ತೆ ನಿನ್ನಂಗ್ ಮಾಡಂಗಿಲ್ಲ. ಇನ್ನೊಮ್ಮಿಗೆ ಅವ್ರಿಗೂ ಗೊತ್ತಾಗುತ್ತ, ಅವ್ರಿಗೂ ನಿಂಗ್ ಪ್ರಾಬ್ಲಮ್ ಆಗ್ಬಿಡ್ದಿಲ್ಲ. ಹೆಂಗ್ ಕಾಣಿಸ್ತಾವ ಅಕ್ಷರ ನಿನ್ ದೂರ್ಲಿಂತ ಬೋರ್ಡ್ ಮ್ಯಾಗ? ಹೆಂಗ್ ಕಾಣಿಸ್ತಾವ? ಡಬಲ್ ಕಾಣಿಸ್ತಾವ? ಡ್ಯಾನ್ಸ್ ಮಾಡ್ದಂಗ್ ಕಾಣಿಸ್ತಾವ? ಚಂದ ಕಾಣಿಸ್ತಾವಿಲ್ಲ? ಅಂದ್ರೂ ನೋಡ್ರಿ, ಏನೇ ಇರಲ್ಲಕ್ಕ, ಮಕ್ಳಿಗೆ ಜಾಸ್ತಿ ಮೊಬೈಲ್ ದಯವಿಟ್ಟು ಕೊಡಕ್ ಹೋಗ್ಬೇಡ್ರಿ ಪೇರೆಂಟ್ಸ್. ಒಮ್ಮೆ ಇರಂಗಿಲ್ಲ ಆಪ್ಷನ್, ಬಟ್ ಯಾವಾಗಾರ ಒಮ್ಮೆ ಆದ್ರೆ ಪರವಾಗಿಲ್ಲ ಫ್ರೆಂಡ್ಸ್. ಅತಿ ಮೊಬೈಲ್ ಚಲೋ ಅಲ್ಲ. ಬಟ್ ನಮ್ಮ ಮನ್ಯಾಗ ನಮ್ಮ ಯಜಮಾನ್ರು ಬಹಳ ಮೊಬೈಲ್ದು ಒಂದು ರೂಢಿ ಇಟ್ಬಿಟ್ರ. ಬಟ್ ನನ್ನ ಮೊಬೈಲ್ ಚಂತನ ಮನೆಗೆ ಇರ್ತಂದ್ರೆ ನನ್ನ ಮಕ್ಳು ಕೈ ಹಚ್ಚಂಗಿಲ್ಲ. ಯಾಕಂದ್ರೆ ನಾ ಅವ್ರಿಗೆ ಹೇಳ್ಬಿಡ್ತೀನಿ, ಭಾಳ ಸ್ಟ್ರಿಕ್ ಹೇಳ್ತೀನಿ ನನ್ನ ಮೊಬೈಲ್ ವಿಷಯದಾಗ. ಅದನ್ನ ಬಿಟ್ರೆ ಅವ್ರ ಆಡ್ಲಿ ಕುಣಿಲಿ ಏನಾಕ್ ಮಾಡಲಕ್ಕ ಮನಿ ಒಳಗ. ಮತ್ ಇನ್ನೊಬ್ರಿಗೆ ಹೊರಗಡೆ ಹೋಗಿ ತೊಂದರೆ ಕೊಡೋದು ಈ ತರದೆಲ್ಲಾನು ಬೇಡ. ಅದು ನಾವಿರೋದು ಅಪಾರ್ಟ್ಮೆಂಟ್. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು, ನಮ್ಗೆ ಕಷ್ಟ ಅದು. ನಮ್ಮ ಮಕ್ಳಿಗೆ ನೋವಾಯ್ತು, ನಮ್ಮ ಮಕ್ಳಿಗೆ ಏನಾದ್ರು ಅಂತಂದ್ರೆ ನೋಡಿ ನಳ್ಳರು ನಾವೇ ಬಳ್ಳರು ನಾವೇ ಆ ತರದ್ದು ಇದ್ರೊಳಗ. ಅದ್ರಾಗ ಯಾರಾದ್ರೂ ಮನೆ ವಯಸ್ಸಾದರು ಇಲ್ಲ ಫ್ಯಾಮಿಲಿ ಒಳಗ ಯಾರಾದ್ರೂ ಇದ್ರಂದ್ರ ಯಾವ್ದಕ್ಕೂ ಜಾಸ್ತಿ ಹಾಳಾಗೋದಕ್ಕನೆ ಸಪೋರ್ಟ್ ಕೊಡೋರು ಜಾಸ್ತಿ ಇರ್ತಾರ. ಉದ್ಧಾರ ಆಗೋದಕ್ ಸಪೋರ್ಟ್ ಕೊಡೋರು ಸ್ವಲ್ಪ ಕಡಿಮೆನೆ ಇರ್ತಾರ. ಈಗ ಏನೋ ಒಂದ್ ತಾಯಂದಿರು ಮನ್ಯಾಗ ನಾವ್ ಬೈತಿರ್ತೀವಿ, ಮಕ್ಳು ಒಳ್ಳೇದಕ್ಕೋಸ್ಕರ ಲಘು ಇರಬೇಕು, ಸ್ವಲ್ಪ ಒಳ್ಳೆ ರೀತಿಯಾಗಿ ಎದ್ದು ಬ್ರಷ್ ಮಾಡಿ ಮುಖ ತಕೊಂಡು ಒಂದ್ ತಾಸ ಅಭ್ಯಾಸ ಮಾಡ್ರಿ, ಆಮೇಲೆ ಜಳಕ ಮಾಡಿ ದೇವ್ರಿಗೆ ಕೈ ಮುಗುದು, ನಿಮ್ದು ಯೂನಿಫಾರ್ಮ್, ನಿಮ್ ನೀರಿನ ಬಾಟ್ಲಿ ತುಂಬ್ಕೊಳೋದು, ಡಬ್ಬಿ ಕಟ್ಟಿಟ್ಟು ಡಬ್ಬಿನ ನೀವು ಲಂಚ್ ಬ್ಯಾಗ್ನಾಗ ಈ ತರದ್ ಹಾಕೊಳೋದು, ನಿಮ್ ನೋಟ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಳೋದು, ಈ ತರದೆಲ್ಲ ನಾವ್ ಹೇಳ್ತಿರ್ಬೇಕಾದ್ರ ಅದಕ್ಕೆ ಎದುರುಗಡೆ ಇದ್ದವ್ರು ಏನನ್ಬೇಕು, ಹೌದು ಕರೆಕ್ಟ್ ಹೇಳ್ತಿದಾರ, ಆತರ ಫಾಲೋ ಮಾಡ್ರಿ ಅಂತ ಹೇಳ್ಬೇಕು. ಬಟ್ ಕೆಲವೊಬ್ರು ಏನ್ ಮಾಡ್ತಾರಂದ್ರ, ಹೋಲ್ ಬಿಡು, ಮಕ್ಳಿಗೆ ಜೀವ ತಿನ್ಬ್ಯಾಡ್ರಿ, ಮಕ್ಳಿಗೆ ಏನ್ ಹೇಳ್ಬ್ಯಾಡ್ರಿ, ಎಷ್ಟು ಕಲಿತಾವ ಅಷ್ಟು ಕಲೀಲಿ, ಎಲ್ಲಾ ಕಲ್ತಾರೇನು ಉದ್ಧಾರ ಆಕಾರೇನು, ಕಲ್ತೋರೇ ಜೀವನದಾಗ ಮುಂದ್ ಬರ್ತಾರೇನು, ಈ ತರದ್ದು ಹೇಳ್ಕೊತ ಹೋದ್ರ ಆ ಮಕ್ಳಿಗೆ ಏನಾಗ್ಬಿಡ್ತೈತಿ ಅಂದ್ರ ತಾಯಂದಿರ್ನ ಅವ್ರು ಇಲ್ಲ ಮಮ್ಮಿ ಜೀವ ತಿಂತಾಳ, ಮಮ್ಮಿ ಕಿರಿಕಿರಿ ಮಾಡ್ತಾಳ, ಈ ತರದ್ದು ಭಾವನೆ ಅವ್ರಿಗೆ ಬಂದ್ಬಿಡ್ತೈತಿ. ಎಷ್ಟೇ ಇರಲ್ಲಕ್ಕ, ಒಬ್ಬ ತಾಯಿ ಆದವಳು ಮಕ್ಳ ಬಗ್ಗೆ ಕಾಳಜಿ ತಗೋಬೇಕಂದ್ರ ಮುಂದಿನ ಮಕ್ಳ ಫ್ಯೂಚರ್ ಒಳ್ಳೇದೇ ಇರ್ತೈತಿ. ನಮ್ ತಾಯಿ ನಮ್ಗೆ ಎಷ್ಟು ಹೊಡೆದಿದ್ದಾಳ ಗೊತ್ತೇನ್ರಿ. ಅದ ಇವತ್ತ ನಮಗ ಅವಾಗ ಅನಿಸ್ತಿತ್ತು, ನಮ್ಮ ಮಮ್ಮಿ ಎಷ್ಟ್ ಬೈತಾಳ, ನಮ್ಮಪ್ಪ ಏನು ಅವ್ರ ಜವಾಬ್ದಾರಿನ ತಗೊಂತಿದ್ದಿಲ್ಲ, ಅವ್ರು ಯಾವ್ದಕ್ಕೂ ಭಾಗನೆ ವಹಿಸ್ತಿದ್ದಿಲ್ಲ. ಆದ್ರೆ ನಮ್ ತಾಯಿನೇ ನಮ್ಗೆಲ್ಲದಕ್ಕೂ ನಮ್ ಕಟ್ಟುದು ಕರೆ ನಮ್ಗೆ ಶಿಲೆಯಾಗಿ ಮಾಡಿದ್ದ ನಮ್ ತಾಯಿ. ನಮ್ ತಾಯಿ ಹಾಕಿದ್ದು ಗೆರಿನೇ ನಾವ್ ಇವತ್ತು ನಮ್ಗೊಂದ್ ಒಳ್ಳೆ ನಮ್ಗೆ ಏನೇ ಬಂದ್ರು ಕೂಡ ಅದನ್ನ ನಾವು ನಿಭಾಯಿಸಿ ಮುಂದೆ ಹೋಗ್ತೀವಿ ಅನ್ನೋ ಧೈರ್ಯ ನಮಗ್ ಬಂದೈತಿ. ಅಭ್ಯಾಸ ಹೋಮ್ವರ್ಕ್ ಈಗಿನ ಕಾಲದ ಬೇಕಾ ವಿದ್ಯೆ ಇರ್ಲಿಕ್ಕಂದ್ರೆ ಯಾವ್ದು ನಡೆಯಕ್ಕಾಗಲ್ಲ, ಯಾವ್ದೂ ಜೀವನ ಸಾಗಂಗಿಲ್ಲ. ಹೌದಾ? ಏನೋ ಒಂದು ಆ ವ್ಯಕ್ತಿ ಒಂದು ಆ ಕೂಸಿ ವಿದ್ಯೆನೇ ಅರ್ಥಲಾಗೈತಿ, ಅದು ಅತಿಶಯಾಗಿ ಆ ಮಗನಿಗೆ ವಿದ್ಯೆ ಬೇಡ, ಮಗಳಿಗೂ ವಿದ್ಯೆ ಬೇಡ ಆಗೈತಂದ್ರೆ ಏನೋ ಒಂದೊಂದ್ಸರಿ ಇಲ್ಲ ಸಿರಂಗಿಲ್ಲ. ಬಟ್ ಈಗ ಮಕ್ಕಳಿಗೆ ನಾವು ಹಾಕುವಂತದ್ದು ಏನೈತಿ ನೋಡ್ರಿ, ಅದು ಮುಂದೆ ಅವ್ರ ಭವಿಷ್ಯಕ್ಕೆ ಒಳ್ಳೇದಿರ್ತೈತಿ. ಒಂದು ಮಗ ಇದ್ರು ಕೂಡ ಸೊಸಿ ಬಂದ್ರು ಕೂಡ ಆ ಸೊಸಿಗೂ ಪ್ರಾಬ್ಲಮ್ ಆಗಲ್ಲ. ನಾವ್ ಮಗಳ್ ಮದ್ವಿ ಮಾಡ್ಕೊಟ್ರು ಕೂಡ ಮಗಳೂ ಒಳ್ಳೆ ಓದಲ್ಲಿ ಒಳ್ಳೆ ಜೀವನ ಮಾಡೋಕು ಹೆಲ್ಪ್ ಆಗ್ತೈತಿ. ಈ ಮಗನಿಗೆ ನಮ್ ಮನ್ಯಾಗ ಇವತ್ತು ಬೆಳಗ್ಗೆ ಎಷ್ಟು ಜಗಳ ಆಗೈತ್ರಿ ನನಗ ನಮ್ಮ ಯಜಮಾನ್ರಿಗೆ. ಅದು ಒಂದೊಂದ್ಸರಿ ನಮ್ದೇನೇ ಇರ್ಲಿಕ್ಕಂದ್ರ ಮಕ್ಕಳ ಸಂಬಂಧ ಜಗಳ ಜಾಸ್ತಿ. ಯಾಕಂದ್ರ ನಾವೇನ್ ಹೇಳತ್ನೇ ಗಂಟು ಬಂದ್ಬಿಡ್ತಾರ, ಹೋಲ್ ಬಿಡು ಇರ್ಲಿ ಬಿಡು ಅಂತೇಳಿ. ಬಟ್ ಆ ತರದ್ದು ಬರಬೇಡ್ದು, ಆತರ ಯಾರು ಬರಕ್ ಹೋಗ್ಬಾರ್ದು. ಯಾಕಂದ್ರೆ ಮಕ್ಕಳ ಇದ್ರ ಮ್ಯಾಗ ಬಾಳನೇ ಪರಿಣಾಮ ಬೀಳ್ತೈತಿ. ಸಣ್ಣ ಪುಟ್ಟ ಮನೆ ಸಂಸಾರ
ಇದೆಲ್ಲ ದೈನಂದಿನ ಜೀವನದೊಳಗ ಅದು ಕಮ್ ಬಿತ್ತು ಹೆಚ್ಚ್ ಬಿತ್ತು ಇದು ಬೇರೆ ಇರ್ತೈತಿ. ತಂದೆ ತಾಯಿದ್ದು ಏನೇ ಇರಲ್ಲಕ ಅವರು ಇದು ಮಾಡ್ಕೊಂಡು ಹೋಗ್ತಿರ್ತಾರ. ಬಟ್ ಮಕ್ಕಳಿಗೆ ಒಂದು ಎಜುಕೇಶನ್ ಒಂದು ಒಳ್ಳೆ ಸಂಸ್ಕಾರ ಇರ್ಲೇಬೇಕ್ರಿ. ಹಂಗಾಗಿ ನಮ್ಮ ಮನ್ಯಾಗ ನಾ ಎಷ್ಟು ಹೇಳ್ಕೊತ ಗಿಣಿಗೆ ಹೇಳ್ದಂಗೆ ಹೇಳ್ತಿದ್ದೆ ನಮ್ಮ ಯಜಮಾನ್ರಿಗೆ, ಬ್ಯಾಡ್ರಿ ಮೊಬೈಲ್ ಕೊಡ್ಬಾಡ್ರಿ ಸುಮ್ನೆ ಅಂತೇಳಿ. ಬಂದ್ಬಿಟ್ಟೆ ಅವ್ರ ಒಂಚೂರು ಅವ್ರ ಪಪ್ಪನ ಜೊತೆ ಟೈಮ್ ಕಳಿಬೇಕಂತ ಇಷ್ಟಪಡ್ತಾರ. ಅವ್ರಿಗೆ ಸುಸ್ತಾಗಿರ್ತೈತಿ, ಹೋಲ್ ಬಿಡ ಕಡೆ ಬೇಡ ಮೊಬೈಲ್ ಕೊಟ್ಬಿಟ್ಟು ನಾ ಫ್ರೀ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಮೊಬೈಲ್ ಕೊಡ್ತಾರ. ನನ್ನ ಮಕ್ಕಳು ಅವ್ರ ಪಪ್ಪ ಬಂದು ಊಟ ಮಾಡಿ ಒಂಚೂರು ಕೂಡ ಕುಂದ್ರಬೇಕಂದ್ರು ಕೂಡ ಅವ್ರಿಗೆ ಅಷ್ಟು ಟೈಮ್ ಇರಲ್ಲ. ಮೊಬೈಲ್ ಕೊಟ್ಬಿಟ್ರೆ ಫ್ರೀ ಅನ್ನಂಗ, ಬ್ಯಾಡ್ ಅಂದ್ರು ಕೂಡ ಈ ತರ ಬ್ಲಾಂಕೆಟ್ ಹೊಚ್ಕೊಂಡು ಮೊಬೈಲ್ ನೋಡ್ಕೊಂಡು ಕುಂದಿರ್ತಾರ. ಅದ್ರ ಸಂಬಂಧ ನಮ್ಗೆ ಹಗಲಿ ರಾತ್ರಿ ನಮ್ಮ ಮನೆಯೊಳಗೆ ಅಷ್ಟು ಜಗಳ ಅಷ್ಟು ಕಿರಿಕಿರಿ. ಸ್ಟಾರ್ಟ್ ಆಗೋದು ಒಂದ್ ಕಡೆಯಿಂದ ಅದು ಎಂಡ್ ಆಗೋದು ಇನ್ನೊಂದ್ ಕಡೆ ಆಗ್ಬಿಡ್ತೈತಿ. ಸೊ ಹಾಗಾಗಿ ಏನೇ ಇರಲ್ಲಕ್ಕ, ತಾಯಿ ಆದವಳು ಮನ್ಯಾಗ ಮಕ್ಕಳು ಒಳ್ಳೇದಕ್ಕೋಸ್ಕರನೇ ಒಂದ್ ಬೈಯೋದಿರ್ಬೋದು, ಒಂದೇಟ್ ಹೊಡೆಯೋದಿರ್ಬೋದು, ಒಳ್ಳೇದಕ್ಕೋಸ್ಕರನೇ. ನನ್ಗೆ ಎಷ್ಟು ಹೇಳಿನಂದ್ರು ಕೇಳಿಲ್ಲ, ಇವತ್ತು ಮಗನಿನ ಮ್ಯಾಗ ಪರಿಣಾಮ ಬಿದ್ದೈತದು. ಕಣ್ಣು ತಲಿ ಅವನಿಗೆ ಡಾಕ್ಟರ್ ಹೇಳ್ಯಾರ ಒಟ್ಟ ಮೊಬೈಲ್ ಕೊಡಕ್ ಹೋಗ್ಬಾಡ್ರಿ, ಇಲ್ಲಿಕ್ ಮಕ್ಕಳದು ನರ ವೀಕ್ ಆಗ್ತಾವ, ಕಣ್ಣಿಗೆ ಜಾಸ್ತಿ ಇದು ಅಂತಂದ್ರ ಚಸ್ಮಾ ಬರೋ ಚಾನ್ಸಸ್ ಜಾಸ್ತಿ ಐತಂತ ಹೇಳ್ಯಾರ. ಈಗ ಅದು ಚೆಕಪ್ ಮಾಡ್ಸಂತ ಹೇಳ್ಯಾರ. ಹೋಗ್ತಾರೋ ಹೋಗಲ್ಲೋ ನನಗಂತ್ರ ಗೊತ್ತಿಲ್ಲ. ಬಟ್ ನೀವು ನೋಡಿದವ್ರು ಇದೊಂದು ಸಣ್ಣ ಒಂದು ಇನ್ಫಾರ್ಮೇಶನ್ ಅನ್ಕೊಂಡ್ರು ಕೂಡ ಅದು ದೊಡ್ಡದು ಪರಿಣಾಮ ಇರ್ತೈತಿ. ಹಂಗಾಗಿ ಈ ವಯಸ್ಸಿಗೆ ಮಕ್ಳಿಗೆ ಚಸ್ಮಾ ಬರೋದು ಮಾಡೋದಂದ್ರೆ ಏನ್ ಹೇಳೋದು, ಲೈಫ್ ಲಾಂಗ್ ಒಬ್ಬೊಬ್ರದಂದ್ರು ಲೈಫ್ ಲಾಂಗ್ ಚಸ್ಮಾ ಎಲ್ಲಾರ್ದೇ ಆಗಂಗಿಲ್ಲ. ಎಷ್ಟೋ ಮಕ್ಳದ್ ಈಗ ನೋಡಕತ್ತೀವಿ. ಅವಾಗ ವಯಸ್ಸಾದ ಕಾಲಕ್ಕೆ 45 ವರ್ಷಕ್ಕೆ ಚಸ್ಮಾ ಬರ್ತಿದ್ವು ಅಂತ, ಈಗ ಊಟದ ಮಕ್ಳಿಗೆ ವರ್ಷ 2 ವರ್ಷಕ್ಕೆ ಚಾಲು ಆಗ್ಬಿಡ್ತಾವ. ಅವ್ರದ್ದೇನು ಭವಿಷ್ಯ ಏನು ಹೆಂಗ ಈ ಥರದ್ದೆಲ್ಲ ವಿಚಾರ ಮಾಡಕ್ ನೋಡಿದ್ರೆ ಭಾಳ ಆಗ್ಬಿಡ್ತೈತಿ. ಎಲ್ಲದಕ್ಕೂ ಕೂಡ ಲೈಫ್ ಸ್ಟೈಲ್, ಈ ಲೈಫ್ ಸ್ಟೈಲ್ ಎಷ್ಟೇ ಚೇಂಜ್ ಆದ್ರೂ ಕೂಡ ನಾವು ಅದನ್ನ ಹೆಂಗ್ ಯೂಸ್ ಮಾಡ್ಕೋತೀವಿ ಹಂಗೆ ಇರ್ತೈತಿ. ನಾವು ಏನೇ ಚೇಂಜಸ್ ಮಾಡ್ಕೊಂಡ್ರು ಕೂಡ ಅದು ನಮ್ಗೆ ಒಳ್ಳೇದಕ್ಕಿರ್ಬೇಕೆ ಹೊರತು ಕೆಟ್ಟದ್ದದ ಆಗಕ್ಕ ಇದು ಬಿಡಕ್ ಹೋಗ್ಬಾರ್ದು. ಬೆಳಗ್ಗೆ ಎದ್ದು ನಾಷ್ಟದು ಏನು ಮಾಡಕ್ ಹೋಗಿಲ್ರಿ. ನಿನ್ನಿದ್ ಒಗ್ಗರಣೆ ಇದ್ದು ಬಂಡೆ ಇದ್ದು, ಮಗಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು, ಮತ್ ಬಾಂಡೆ ಒಗ್ಗರಣೆ ಎಲ್ಲ ಮಾಡ್ಕೊಂಡು ಒಣಕಿನೀಗ ಸ್ವಲ್ಪ ಗಾಳಿ ಆಡ್ತದ್ರ ಸ್ವಲ್ಪ ಪ್ಯಾನಿನ್ಗಳಿಗೆ ನೋಡ್ರಿ ಕಟ್ಟಾಕೂ ಒಂದ್ ದಾರಾನು ತಮ್ಮಂದಿಲ್ಲ. ಇನ್ನ ಯಜಮಾನ್ರು 1-2 ಕೋಲರ ತಗೊಂಬರ್ರಿ ಆ ಕಡೆ ಈ ಕಡೆ ಹಾಕಿ ಇದು ಮಾಡಿದ್ರೆ ಒಣಗ್ತಾವ ಅಂತೇಳಿ ಅದನ್ನು ಮಾಡಕ್ಕಾಗಲ್ಲ. ಎಲ್ಲಾ ಬಿಸಿ 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 ಬಿಸಿ. ಮನಿಗೋಸ್ಕರ ಟೈಮ್ ಇಲ್ದೇ ಇರೋ ವ್ಯಕ್ತಿನೂ ಇರಬಾರ್ದು. ಊರಿಗೆ ಉಪ್ಕರಿ ಮನಿಗ್ ಮಾರಿ ಅನ್ನೋ ತರನು ಯಾರು ಆಗಕ್ ಹೋಗ್ಬಾರ್ರಿ. ನಿಮ್ಗ ನಿಮ್ದೇ ಆದಂತ ಒಂದು ಲೈಫ್ ಇರ್ತೈತಲ್ಲ, ಆ ಲೈಫ್ನಾಗ ಇರುವಂತ ಸಂಬಂಧಗಳೆಲ್ಲ ನಿಮ್ಮನ್ನ ನಂಬ್ಕೊಂಡಿರ್ತಾವ ಅಂದ್ರೆ ನೀವು ಅದಕ್ಕೆ ಒಂದು ಜಾಸ್ತಿ ಮೌಲ್ಯವನ್ನ ಕೊಡ್ಬೇಕಾಗ್ತದ. ನೀವು ಕೆಲಸ ಮಾಡ್ತೀರಿ, ಬಟ್ ನಿಮ್ಮ ಒಂದು ಜೀವನ ಆಧಾರ ಕೆಲಸ ಬೇಕು. ಅದಕ್ಕೆ ಅಷ್ಟು ನೀವು ಇಂಪಾರ್ಟೆಂಟ್ ಕೊಡ್ತಿರೋ. ನೀವು ಕೆಲಸ ಯಾಕೆ ಮಾಡ್ತೀರಿ? ಫ್ಯಾಮಿಲಿಗೋಸ್ಕರ ಮನಿಗೋಸ್ಕರ ಮಾಡ್ತೀನಿ ಅಂತಂದ್ರ ನೀವು ಆ ಮನಿಗೆನೆ ಫ್ಯಾಮಿಲಿಗೆನೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಆ ಮನಿಗೆ ಆ ಫ್ಯಾಮಿಲಿಗೆ ನಿಮ್ಮವರಿಗೋಸ್ಕರನೇ ನೀವು ಟೈಮ್ ಕೊಟ್ಟಿಲ್ಲ ಅಂದ್ರ ನೀವಿದ್ದು ಇಲ್ಲಾರ್ದಂಗ ಅನಾಗ ಆಗ್ಬಿಡ್ತೈತಿ. ಹೆಣ್ಣು ಮಕ್ಳು ನೋಡ್ತಿರ್ತಿರೋ ಗಂಡು ಮಕ್ಳು ನೋಡ್ತಿರ್ತಿರೋ ಈ ವಿಡಿಯೋ ಗೊತ್ತಿಲ್ಲ. ಬಟ್ ಆದಷ್ಟು ಕೂಡ ನಿಮ್ಮ ಒಂದು ಜೀವನದ ಮೌಲ್ಯವನ್ನು ತಿಳ್ಕೊಂಡು ಜೀವನ ಮಾಡಕ ಶುರು ಮಾಡ್ರಿ. ಫ್ಯಾಮಿಲಿಯಾಗ ಎಲ್ರು ಒಂದೇ ತರ ಇರಕ್ಕಾಗಲ್ಲ. ನಮ್ಮ ಕೈಯನ್ ಬಳ್ಳೆ ನಮ್ಮ ಸವ ಇರಂಗಿಲ್ಲ ಒಂದೇ ಸವ ಅಂತಂದ್ರೆ ಎಲ್ಲರ ಮೈಂಡ್ ಸೆಟ್ ಒಂದೇ ಇರುತ್ತಂತನೂ ಕೂಡ ಹೇಳಕ್ಕಾಗಲ್ಲ. ಬಟ್ ಆದ್ರೂ ಕೂಡ ಅತಿರೇಕ ಆಗಕ್ಕೂ ಹೋಗ್ಬಾರ್ದು. ಒಳ್ಳೆ ರೀತಿಯಾಗಿ ಇತ್ತಂದ್ರೆ ಪರವಾಗಿಲ್ಲ. ಬಟ್ ಯಾವ್ದಕ್ಕೂ ಕೂಡ ತುಂಬಾನೇ ಯಾರಿಗೂ ಹರ್ಟ್ ಮಾಡಕ್ ಹೋಗ್ಬಾರ್ದು. ಫ್ಯಾಮಿಲಿಗೋಸ್ಕರ ಬಡ್ಕೊಳೋ ಜೀವ ಅಂದ್ರೆ ಮನಿಯೊಳಗ ಅದು ಹೆಣ್ಣು ಮಗುಳಾಗಿರ್ತಾಳ. ಎಲ್ಲ ಒಂದು ಸಂಬಂಧವನ್ನು ಕಡ್ಕೊಂಡು ಗಂಡನ ಮನೆ ಅಂತೇಳಿ ಇಡೀ ಜೀವನ ತ್ಯಜಿಸಿರ್ತಾಳ. ಅದು ನಾವು ಒಬ್ಬೇಕಿನೆಲ್ಲ, ನೀವು ಒಬ್ರೇ ಅಲ್ಲ, ತಲೆ ತಲೆಮಾರುಗಳಿಂದನೇ ಕೂಡ ಅದು ಬಂದಿರುವಂತದ್ದು. ಬಟ್ ಆದ್ರ ಈಗಿನ ಕಾಲದಾಗ ಎಂತಿಂತವ್ರಿಗನೇ ಹೆಣ್ ಸಿಗಲ್ಲಾಗವ. ಎಂತಿಂತ ಹೆಣ್ಮಕ್ಳು ಕೂಡ ಈಗಿನದ್ರೊಳಗೆ ನಾವು ಸೋಷಿಯಲ್ ಮೀಡಿಯಾದಾಗ ನೋಡ್ತಿರ್ತೀವಿ. ಅಂತದ್ರೊಳಗೆ ಚಲೋ ಸಿಗಲ್ಲ ಅಂತ ಹೇಳ್ತಾರಲ್ಲ, ಅದು ಒಂದೊಂದ್ಸರಿ ಕರೆನೋ ಅಂತ ಅನ್ಸ್ಬಿಡ್ತೈತಿ. ಪಾಪ ಹೆಣ್ಮಕ್ಳು ಎಷ್ಟೋ ಬಡ್ದಾಡಿ ಸಂಸಾರಗೋಸ್ಕರ ಹಿತ ಮಾಡ್ಬೇಕಂತಿರ್ತಾರ. ಕೆಲವು ಅಡ್ನೇಡಿ ಗಂಡಸರು ಇರ್ತಾವ. ಆದ್ರೆ ಕೆಲವು ಗಂಡ್ ಮಕ್ಳು ಎಷ್ಟು ಹಿತ ಮಾಡ್ಕೊಂಡು ಹೋಗ್ತಿರ್ತಾರೆ. ಕೆಲವೊಂದು ಎಷ್ಟು ಏನಂತೀರಿ ನಮ್ಮ ಇದ್ರ ಭಾಷೆ, ಕೆಲವೊಂದು ಹಿಂಗ ಹಠಮಾರಿ ಹೆಣ್ಮಕ್ಳು ಇರ್ತಾರ. ಅದು ಬೇಕಾ ಇದು ಬೇಕಾ, ಅಲ್ಲಿಗೆ ಹೋಗೋಬೇಕಾ ಇಲ್ಲಿಗೆ ಬರಬೇಕಾ ಅಂತ ಗಂಡ ಇಟ್ಟಿದಂತ ಅಷ್ಟು ಸ್ವಲ್ಪ ಸೇವಿಂಗ್ಸ್ ಏನಿರ್ತದೆ ಅದು ಖರ್ಚು ಮಾಡೋ ಹೆಣ್ಮಕ್ಳು ಅದಾರ. ಹಂಗ ಹಿಂಗ ಕೂಡ ಇರ್ತಾರ. ಬಟ್ ಆದ್ರೂ ಈ ವಿಡಿಯೋದೊಳಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮಕ್ಕಳಿಗೆ ಸ್ವಲ್ಪ ಮೊಬೈಲ್ ಕೊಡೋದನ್ನ ಅವಾಯ್ಡ್ ಮಾಡ್ರಿ. ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಟೈಮ್ ಕೊಡ್ರಿ. ಜೀವನದೊಳಗೆ ಮೌಲ್ಯತೆಗಳು ಏನದಾವ, ಇವತ್ತು ಇರ್ತೀವೋ ನಾಳೆ ಇರಲ್ಲೋ ಗೊತ್ತಿಲ್ಲ, ಯಾರಿಗ ಗೊತ್ತು. ನಮ್ ಜೊತೆಗೆ ಇರೋರ್ ಜೊತೆಗೆ ನಾವು ಖುಷಿಯಾಗಿ ಇದ್ಬಿಟ್ರೆ ಆಯ್ತು. ಇಲ್ಲ ನಮ್ ಜೊತೆಗೆ ಇರೋರು ನಮ್ಮನ್ನ ಅರ್ಥ ಮಾಡ್ಕೊತಾ ಇಲ್ಲ, ಆ ಸಂಬಂಧವನ್ನ ಬಿಟ್ಟು ಹೋಗೋಕ್ಕೂ ಆಗಲ್ಲ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಸೆಕೆಂಡ್ ಆಪ್ಷನ್ ಇರಂಗಿಲ್ಲ ಅಂತ ಎಷ್ಟೋ ಜನ ಹೆಣ್ಮಕ್ಳು ಏನ್ ಮಾಡ್ತಾರ, ಆ ಒಂದು ಬದುಕಿನೊಳಗನೆ ತಮ್ಮ ಜೀವನವನ್ನ ತ್ಯಾಗ ಮಾಡಿ ಒಂದಿನ ಸತ್ತು ಹೋಗ್ಬಿಡ್ತಾರ. ಇಷ್ಟೇ. ಆದ್ರ ಆತರ ಆಗಕ್ ಹೋಗ್ಬಾರ್ದು. ಈ ಒಂದು ಮಾನವ ಜನ್ಮ ಅನ್ನೋದಲ್ಲ, ಇದು ಬಾಳ್ ಪುಣ್ಯ ಮಾಡಿ ಸಿಕ್ಕಿರುವಂತದ್ದು. ಅದನ್ನ ಆದಷ್ಟು ಕೂಡ ಈಗಿನ ಕಾಲದಾಗ ಬದುಕಬೇಕು ಬಾಳ್ಬೇಕು ಅಂದವ್ರಿಗೆ ದೇವ್ರು ಪಟಕನ ಆಯಸ್ ಕೊಡಂಗಿಲ್ಲ. ಒಳ್ಳೆ ರೀತಿಯಾಗಿ ಜೀವನ ಮಾಡ್ತಿರ್ತಾರ. ಒಬ್ರಿಗೊಬ್ರು ಬಿಟ್ಟೇ ಇರಕ್ಕಾಗಂಗಿಲ್ಲ ಅನ್ನೋ ತರ ಇರ್ತಾರ. ಅವ್ರನ್ನ ದೇವ್ರು
ನೋಡಕ್ಕಾಗಲ್ಲ, ಇಬ್ರದಾಗ ಒಬ್ರು ಕರ್ಕೊಂಡು ಹೋಗ್ಬಿಡ್ತಾನ. ಆದ್ರೆ ಇಬ್ರು ಇರ್ತಾರ, ಜೊತೆಗೆ ಇರ್ತಾರ. ದೇವ್ರಂತೂ ತನ್ನ ಕೊಟ್ಟಿರ್ತಾನ, ಒಂದ್ ಒಳ್ಳೆ ಬದುಕಿರ್ತದಂದ್ರು ಕೂಡ ಕೆಲವೊಂದು ಅದನ್ನ ಅರ್ಥ ಮಾಡ್ಕೊಳ್ಳಾರ್ದಂಗ್ ಹೆಂಗೋ ಹೋಗ್ಬಿಟ್ಟಿರ್ತಾವು. ತಮ್ಮದು ಒಂದು ಜೀವನದ ಒಂದು ಅರ್ಥನೂ ಗೊತ್ತಿರಂಗಿಲ್ಲ, ಇನ್ನೊಬ್ರದ್ದು ಜೀವನದ ಅರ್ಥನೂ ಅವಕ್ಕ ಗೊತ್ತಿರಂಗಿಲ್ಲ. ಕೆಲವೊಂದು ಅರುಗೇಡಿಗಳು ಇರ್ತಾವು, ಅಂತವಕ್ಕ ಏನ್ ಮಾಡಕ್ಕಾಗಲ್ಲ. ತಮ್ದು ಗೊತ್ತಿರಲ್ಲ, ಇನ್ನೊಬ್ರದ್ದು ಗೊತ್ತಾಗಂಗಿಲ್ಲ. ಬಟ್ ತುಂಬಾನೇ ಸ್ಟ್ರೆಸ್ ಆದಂಗ ಆಗ್ಬಿಟ್ಟೈತಿ ನನಗಂತೂ ಕೂಡ ನಿನ್ನೆ ಸುಟ್ಟು. ಸೊ ಮನಿ ಕೆಲಸ ಅದು ಎಲ್ಲ ಒತ್ತಾಟ ಇರಲ್ಲಕ್ಕ, ಮಾಡಬೇಕು. ನಾವೇನ್ ಮಂದಿಗೆ ಹೋಗಿ ಮಾಡಾಕತ್ತಿಲ್ಲ, ನಮ್ಮ ಮನೆಗೆ ನಾವು ಮಾಡ್ತಿರ್ತೀವಿ. ಅಂದ್ರೂ ಎಲ್ಲರದು ಜೀವನ ಇರ್ತೈತಿ. ಬದುಕೋಕ್ಕೋಸ್ಕರ ಜೀವನಕ್ಕೋಸ್ಕರ ಬದುಕು. ಏನೋ ಒಟ್ನಲ್ಲಿ ನಾವು ಭೂಮಿ ಮ್ಯಾಗ ಬಂದಿವಂದ್ರ ನಾವು ಬರೇ ಯಾವ್ದಕ್ಕೂ ಬರೀ ಚಿಂತೆ ಮಾಡಿ ಸೊರಗಿ ಸಾಯಕ್ ಬಂದಿಲ್ಲ. ನಮಗೂ ಒಂದ್ ಸ್ವಲ್ಪ ಒಂದು ಇರ್ತೈತಿಲ್ಲ, ನಮ್ಮ ಆತ್ಮ ತೃಪ್ತಿನೂ ಕೂಡ ನಮಗೊಂದು ಬೇಕ. ಈ ಸದ್ಯಕ್ಕ ಎಷ್ಟು ಆರ್ಡರ್ಸ್ ಇದಾವ ನಾನು ತೋರಿಸ್ತೀನಿ. ನಿನ್ನೆಯಿಂದ ಈ ಆರ್ಡರ್ಸ್ ಕೂಡ ತಗೋಬೇಕು. ಅದಕ್ಕೆ ಒಂದು ಆರ್ಡರ್ ಆಗ್ಬೇಕಂದ್ರೆ ಅದಕ್ಕೊಂದು ಅರ್ಧ ತಾಸು ಮ್ಯಾಕ್ ಟೈಮ್ ಕೊಡ್ಬೇಕು. ಯಾಕಂದ್ರೆ ಅವ್ರು ಒಳ್ಳೆ ಕೇಳ್ತಿರ್ತಾರ. ಪಾಪ ಅವ್ರಿಗೂ ಕೂಡ ವಿಶ್ವಾಸ ಬರಬೇಕು ನೋಡ್ರಿ, ಅವ್ರಿಗೂ ಕೂಡ ವಿಶ್ವಾಸ ಬರ್ಬೇಕಲ್ಲ. ನಾವು ತುಂಬಾ ಕಡೆ ಫೇಕ್ ಅದು ಇದು ಅಂತ ಹೇಳ್ತಿರ್ತಾರಿ. ನೀವು ನಮ್ಗ ಮನಿ ಕಳಿಸ್ಕೊಡ್ತೀರಿ ಏನಿಲ್ಲ, ನಮ್ಗೂ ಕೂಡ ವಿಶ್ವಾಸ ಬರಲಾಗೈತಿ ಅಂತ ಹೇಳ್ಕೇಸಿ. ಸೊ ಹಾಗಾಗಿ ನಾವು ಕೂಡ ಅವ್ರ ಜೊತೆಗೆ ಮಾತಾಡಬೇಕು, ಟೈಮ್ ಕೊಡಬೇಕು. ಇಷ್ಟೆಲ್ಲ ಆರ್ಡರ್ ಇದ್ದಾವ. ಈಗ ಇದನ್ನ ಹೋಗಿ ಹಾಕಿ ಬರಬೇಕು. ಯಜಮಾನ್ರಿಗೆ ಹೇಳಿದೆ ನಾನು, ಒಂದಷ್ಟು ಹೊತ್ತು ಬರ್ತಾ ಹಾಕ್ರಂತೇಳಿ. ಕೆಲಸ ಐತಿ ಅಂತ ಹೋದ್ರು. ಓಕೆ, 3, 6 ಅದಾವ್ರಿ. ಇಷ್ಟೊಳಗೆ ಹಾಕ್ಕೊಡ್ಬೇಕು. ಇವನಿಗೆ ಇಷ್ಟು ಊಟ ಉಣಿಸಿನ ಬಿಸಿ ಅನ್ನ ಮತ್ತು ಒಂಚೂರು ಉಪ್ಪು, ಸ್ವಲ್ಪ ಹಾಲು ಹಾಕಿ ಊಟ ಮಾಡಿಸಿ, ಅಲ್ಲ ಹಾಕಿ ಚಹಾ ಮಾಡಿಕೊಟ್ಟು ಅವನಿಗೀಗ ಟ್ಯಾಬ್ಲೆಟ್ ಕೂಡ ಕೊಟ್ಟಿನ್ರಿ. ಇವತ್ತು ಬೆಳಗ್ಗೆ 3 ದಿನ ಹಾಕಂತ ಅವನಿಗೆ ಉರಿ ಬಂದಿದ್ದಿಲ್ಲ. ಬೆಳಗ್ಗೆ ಒದಡಿ ಕರ್ಕೊಂಡು ಹೋಗಿರೋ ಇಲ್ಲ ಅಂತೇಳಿ. ಯಾಕಂದ್ರೆ ಅಷ್ಟು ಟೈಮ್ ಇರಂಗಿಲ್ಲ, ಅಷ್ಟು ಕೆಲಸ ಅಂತಿರ್ತಾರೆ ಫ್ರೆಂಡ್ಸ್. ಅಂದ್ರ ಕೆಲಸ ಮಾಡ್ಬೇಕು, ಬಟ್ ಇದನ್ನು ಕೂಡ ಒಂದು ಅವ್ರದೇ ಕರ್ತವ್ಯ ಇರ್ತೈತಿ, ಅವ್ರ ಮಾಡ್ಬೇಕಲ್ಲ. ಹಂಗಾಗಿ ಮತ್ ಬೆಳಗ್ಗೆ ಎದ್ದು 2 ದಿನ ಬರೀ ಮೆಡಿಸಿನ್ನೇ ಹೊರಗಿಂದ ತಂದು ಕೊಟ್ರು. ಮತ್ತೆ ಇವತ್ತು ಕರ್ಕೊಂಬಂದು ತೋರಿಸ್ಯಾರ. ಅದು ವೈರಲ್ ಏನ ಅಂತಾರಲ್ಲ, ಆ ಥರ ಆಗೈತಿ. ಈ ಮುಖತನ ಫೋನ್ ಹಚ್ಚಿದೆ, ಸ್ವಲ್ಪ ಒಂದು ಇದನ್ನಾರ ಹಾಕ್ರಿ, ಮನೆಯಿಂದಾರ ಮಾಡ್ತೀನಿ. ಚಂತನ ಯಪ್ಪ ಅದ್ ನಳತಾನಂದ್ರ ಕೆಲಸ ಐತಿ, ಈಗ ಆಗಂಗಿಲ್ಲ, ಹೋಲ್ಬಿಡು ಅಂದ್ರು. ನನ್ನ ಕಸ್ಟಮರ್ ಆರ್ಡರ್ ಹಾಕಿರ್ತಾರಿ, ನಾನು ಅದನ್ನ ಟೈಮಿಗೆ ತಲುಪಿಸ್ಬೇಕು. 2 ದಿನ 3 ದಿನ ಸುಮ್ಕೊಂಡಿರ್ತಾರ, 4ನೇ ದಿನ ಕಸ್ಟಮರ್ ಚಾಲು ಮಾಡ್ಬಿಡ್ತಾರೆ. ಮತ್ತೆ ನಾಳೆ ಶನಿವಾರ, ನಾಡ್ದ ರವಿವಾರ ಸೂಟಿ ಇರ್ತೈತಿ. ಐಟಮ್ ಮೂವ್ ಆಗಂಗಿಲ್ಲ. ಇವತ್ತು ಹೋಗಿ ಹಾಕ್ ಬಂದೆ ಅಂದ್ರೆ ಮತ್ತೆ 2 ದಿನ ಅಂದ್ರೂ ಕೂಡ ಐಟಮ್ ಮೂವ್ ಆಗ್ತದ. ಸೊ ಹಬ್ಬ ಬರ್ತೀಗ, ನಾಗರ ಪಂಚಮಿ ಜೊತೆಗೆ ಮುಂದೆ ಶ್ರಾವಣ, ವರಮಹಾಲಕ್ಷ್ಮಿ ಈ ಥರದ್ದೆಲ್ಲ ಬರ್ತಾವ. ಹಂಗಾಗಿ ಹೆಚ್ಚಿಗೆ ಆರ್ಡರ್ ಸಿಗ್ತಿರ್ತಾವ. ಮನೆ ಕುತ್ಕೊಂಡು ಆರ್ಡರ್ ತಗೊಂಡು ಕೆಲಸ ಎಲ್ಲ ಮಾಡಿದ್ರು. ಸ್ವಲ್ಪ ಹೊರಗಡೆ ಹೋಗಿ ಪಟ್ಟಂತ ಹಾಕಿ ಬರೋರು ಇದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತಾ. ಬಟ್ ಎಲ್ಲಾನು ನಾನೇ ಕೂಡ ಮಾಡ್ಕೋಬೇಕು. ಮನೆಯಾಗ ಹೆಣ್ಮಗಳಾಗಿ ಗಂಡು ಮಗನಾಗಿ ಕೂಡ ಮಾಡುವಂತ ಟೈಮ್ ಬಂದೈತಿ. ಅದನ್ನ ನಾನು ಹಿಂದ ಸರಿಯಂಗಿಲ್ಲ, ಮಾಡತ್ತೀನಿ. ನಾನು ಮಾಡೋದು ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ. ಸೊ ನಮಗೋಸ್ಕರ ನಾವು ಮಾಡ್ತೀವಿ, ಕಷ್ಟ ಪಡ್ಲೇಬೇಕು. ಕಷ್ಟ ಇಲ್ಲದ ಯಾವುದು ಬರೋದನೇ ಇಲ್ಲ. ಆದ್ರೂ ಆ ಕಷ್ಟಿನೊಳಗೆ ನನಗೊಂದು ಒಳ್ಳೆ ಸಾಥ್ ಕೊಡಕ ನನಗೆ ಯೂಟ್ಯೂಬ್ದ ಸಾಕಷ್ಟು ನನಗೊಂದು ಅಕ್ಕ ತಂಗಿಯಂದಿರು ಇದ್ದೀರಿ, ಅಣ್ಣ ತಮ್ಮಂದಿರು ಇದ್ದೀರಿ. ತಂದೆ ಸ್ಥಾನ, ತಾಯಿ ಸ್ಥಾನ ಎಲ್ಲವನ್ನು ಕೂಡ ಕೊಟ್ಟು ನನಗೆ ಒಳ್ಳೆ ಪ್ರೀತಿ, ಒಳ್ಳೆ ಪ್ರೋತ್ಸಾಹ ಕೊಡಕತ್ತೀರಿ. ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ದಯವಿಟ್ಟು ಮಕ್ಕಳ ಕೈ ಮೊಬೈಲ್ ಜಾಸ್ತಿ ಕೊಟ್ಟು ನೀವು ತೊಂದ್ರೆಗ ಬೀಳಕ್ ಹೋಗ್ಬೇಡ್ರಿ. ಎಷ್ಟೇ ನೀವು ಮಾಡ್ತೀನಿ ಅಂದ್ರೂ ಕೂಡ ಆ ಮಕ್ಕಳ ಆರೋಗ್ಯ ಹಾಳಾಯ್ತು ಅಂತಂದ್ರೆ ಅದು ಮತ್ತೆ ಸಿಗಕ್ಕ ಸಾಧ್ಯನೇ ಇಲ್ಲ. ಜೀವನದೊಳಗೆ ಸಿಗದೆ ಇರುವಂತದ್ದು 2 ಮೌಲ್ಯ ಏನಪ್ಪಾ ಅಂದ್ರೆ, ಒಂದು ಟೈಮ್, ಒಂದು ಆರೋಗ್ಯ. ಇವೆರಡೂ ಕೂಡ ಹೋತಂದ್ರೆ ಮತ್ತೆ ಸಿಗಕ್ ಸಾಧ್ಯ ಆಗಂಗಿಲ್ಲ. ಸೊ ಎಷ್ಟು ರೊಕ್ಕ ಕೊಟ್ಟರು ಕೂಡ ಅದು ಬರಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಾದ್ರು ತಪ್ಪಿತ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇಷ್ಟು ತನ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಸ್ವಲ್ಪ ನಿನ್ನೆಕಿನ ಬೆಟರ ಆರಾಮ್ ಅಂತ ಅನ್ಸಕತ್ತೈತಿ. ಇನ್ನೂ ಸ್ವಲ್ಪ ಮೈ ಬೆಚ್ಚಗನ ಐತ್ರಿ ಫ್ರೆಂಡ್ಸ. ನೀವು ಮಕ್ಕೋತಾನವ ಈಗ ಮುಕ್ಕೊಂಡು ಗ್ಯಾಪ್ನೊಳಗೆ ರೆಡಿಯಾಗಿ ಹೋಗಿ ಇವನ್ನೆಲ್ಲ ಹಾಕಿ ಮತ್ತೆ ಮನೆಗೆ ಬಂದು ಅಡ್ಗೆ ಕೆಲಸ ಮಾಡಬೇಕು. ಸೊ ಅದನ್ನು ಕೂಡ ನಾನು ಮಾಡ್ತೀನಿ ಅಂತ ಇದ್ರೊಳಗೆ ಬೇಗ ಅಪ್ಡೇಟ್ ಕೊಡ್ತೀನಿ. ಬಟ್ ಅದ್ರಾಗೂ ಕೂಡ ಒಂದು 4 ದಿನ ಲೇಟಾಗಿ ಬರ್ತಾವೆ. ಈಗ ಅದಕ್ಕೂ ಇದನ್ನ ಈಗ ಹಾಕಕ್ಕಿಂತ ಮುಂಚೆಗೆ ಆ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.